ಪರಿಗಣಿಸ್ತಾ ಇಲ್ಲ. ಬಿಜೆಪಿ ನಂಬ್ಕೊಂಡು ಹೋದಂತವ್ರಿಗೆ ಈ ತರ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಇದು ಫಸ್ಟ್ ಆಫ್ ಆಲ್ ಅದು ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಮಾತಾಡಬಾರ್ದು. ಆದರೆ ಈ ಅಂಬರೀಷ್ ಅಣ್ಣನ ಕುಟುಂಬ ಮತ್ತು ದೇವೇಗೌಡರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಮಾಜಿ ಹಾಲಿ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದರು. ಅವ್ರ ಮೇಲೆ ಒಂದು ಇಂಡಿಪೆಂಡೆಂಟ್ ಆಗಿ ಅಂಬರೀಷ್ ಅಣ್ಣವರ ಧರ್ಮಪತ್ನಿ ಸುಮಲತಾ ಅವರು 1,27,000 ಮತಗಳಿಂದ ವಿಜಯ ಪತಾಕೆಯನ್ನು ಆರಿಸಿದರು. ಇಂಡಿಪೆಂಡೆಂಟ್ ಆಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮಗನ ಮೇಲೆ ಗೆಲ್ಲೋದು ಅನ್ನೋದು, ಅದು ಮಂಡ್ಯದಲ್ಲಿ ಅಷ್ಟು ಈಸಿ ಕೆಲಸ ಅಲ್ಲ. ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾ ಇದ್ರ, ಇಲ್ಲ ಬಿ ಜೆ ಪಿಯವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವ್ರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. ಬಿ ಜೆ ಪಿ ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಜನತಾದಳದವ್ರಿಗೆ, ನಿಮ್ಮ ಗ್ರೌಂಡನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ಬಿ ಜೆ ಪಿಯವರು, ನಿಮ್ಮ ಕೇಡರನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರೆ. ಬಿಸ್ಕೆಟ್ ಥರ ನಿಮಗೊಂದು ಕೇಂದ್ರ ಮಂತ್ರಿ ಕೊಟ್ಟಿದ್ದಾರೆ, ಆದರೆ ನಿಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ. ಇದನ್ನೇ ಎಚ್ಚೆತ್ಕೊಳ್ಳಿ. ನಿಮ್ಮ ಗ್ರೌಂಡನ್ನು ಹಳೆ ಮೈಸೂರಲ್ಲಿ ಕಿತ್ಕೊಳ್ಳೋಕ್ಕೋಸ್ಕರ ಇರೋದು. ನನಗೆ ಭಾಳ ಬೇಸರ ಆಗಿದೆ ಅಂದರೆ, ಪಾಪ ದೇವೇಗೌಡರು ಕೊಡ್ತಾರೆ ಅಂತ, ಆದರೆ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಯಾರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಹಿರಿಯರು, ಸಂಭಾವಿತರು, 70 ವರ್ಷ ರಾಜಕಾರಣವನ್ನು ಮಾಡಿದಂಥವ್ರು ದೇವೇಗೌಡರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಇರಲಿ, ಅದು ಆ ಬಿ ಜೆ ಪಿಯವರ ಆಂತರಿಕ ವಿಚಾರ. ನನಗೆ ಸರ್, ಮೋದಿ ಅವರು ಎಲ್ಲೋದ್ರೂ ಕೂಡ ದೇವೇಗೌಡರ ವಿಶೇಷವಾದ ಗೌರವ ಕೊಡ್ತೀವಿ ಅನ್ನುವಂಥದ್ದು ತೋರಿಸ್ತಾ ಇರ್ತಾರೆ. ಅದು ನಾಟಕ, ಪಿಕ್ಚರ್, ಟಿವಿ, ಫೋನ್, ವಿಡಿಯೋಗೋಸ್ಕರ ನಟ ಭಯಂಕರರು. ಅದನ್ನ ನೋಡ್ಕೊಂಡು ಮಂಡ್ಯ ಜನರು ನಿರೀಕ್ಷೆ ಮಾಡಿದ್ರು. ಮಂಡ್ಯಗೆ ಚಪ್ಪಡಿ ಕಲ್ಲು ಎಳೆದಾಯ್ತು, ಒಕ್ಕಲಿಗರನ್ನ ಮುಗ್ಸಾಯ್ತು ಬಿ ಜೆ ಪಿಯವರು. ಸುಮಲತಾ ಅಂಬರೀಷ್ ಕುಟುಂಬ ಅಂದ್ರೆ ಏನ್ರಿ? ಏನು ಅಂಬರೀಷ್ ಕುಟುಂಬ ಅಂದ್ರೆ ಏನು? ತ್ಯಾಗ ಮಾಡಿದ್ದಾರೆ ಅವರು. ಅವ್ರಿಗೊಂದು ಟಿಕೆಟ್ ಕೊಡೋಲ್ಲ, ಅವ್ರನ್ನೊಂದು ಗೌರವತಾಗಿ ನಡೆಸ್ಕೊಂಡಿರೋ, ಇದು ನನಗೆ ಆಂತರಿಕ ವಿಚಾರ ಅಲ್ಲ. ಆದರೆ ಅಂಬರೀಷ್ ಅನ್ನೋರು ಮಂಡ್ಯದ ಆಸ್ತಿ. ಅವ್ರು ಬಿ ಜೆ ಪಿಗೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಬಂದಿಲ್ಲ. ಸುಮಲತಾ ಅವ್ರು ಗೆದ್ದ ಮೇಲೆ ಕಾಂಗ್ರೆಸ್ ಬಂದಿಲ್ಲ, ಬಿ ಜೆ ಪಿಗೆ ಹೋಗಿ ಅವ್ನು ಯಾವ ರೀತಿ ನಡೆಸ್ಕೋಬೋದಾಗಿತ್ತು. ನಾನು ಈಗ ಟಿ ವಿಲಿ ನೋಡಿದೆ, ಬೇಸರ ಆಯಿತು. ಅಂಬರೀಷ್ ಅಣ್ಣನ ಕುಟುಂಬನ ಈ ರೀತಿ ನಡು ನೀರಲ್ಲಿ ಕೈ ಬಿಟ್ರಲ್ಲ ಅನ್ನೋ ಒಂದು ಬೇಸರ ಆಯಿತು. ರಾಜಕೀಯವಾಗಿ ಹಿನ್ನಡೆ ಮುಗ್ಸ ಆಯ್ತಲ್ರಿ, ಇನ್ನೇನ್ರಿ ಹಿನ್ನಡೆ? ಮುಗ್ಸೈತೆ. ಇದೇ 6 ವರ್ಷದಿಂದ ಸೋನಿಯಾ ಗಾಂಧಿ ಅವರು ದೇವೇಗೌಡರಿಗೆ ಬಿಟ್ಕೊಟ್ಟಿದ್ರು, ಕಾಂಗ್ರೆಸ್ ಪಕ್ಷ ಬಿಟ್ಕೊಟ್ಟಿತ್ತು. ನೆನಪಿದೆಯಾ ನಿಮಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ದೇವೇಗೌಡರನ್ನ ಎಂಥ ಗೌರವಯುತವಾಗಿ ನಡೆಸ್ಕೊಂಡ್ರು. ಪಾರ್ಲಿಮೆಂಟಲ್ಲಿ ದೇವೇಗೌಡರು ಸೋತಿದ್ರು. ಆವಾಗ ಇವರ ಅನುಭವ ನಮಗೆ ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ದೇವೇಗೌಡರನ್ನ ರಾಜ್ಯಸಭೆಗೆ ಮೊನ್ನೆ ಇನಾಮನೈಸ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾತ್ರನೂ ಇದೆ. ಇದನ್ನು ಅವರು ಜನತಾದಳದವ್ರಿಗೆ ಹೇಳಿದ್ರೆ ಹೊಟ್ಟೆ ಕಿಚ್ಚು ಮಾತಾಡ್ಬೋದು. ಇದಕ್ಕೆ ನಾನು ಮಾತಾಡಿದ್ದಕ್ಕೂ ರಿಯಾಕ್ಟ್ ಏನಾದರೂ ಮಾತಾಡ್ಬೋದು. ಸತ್ಯ, ಪೇಪರ್, ಕಾನೂನೇ. ಏನು ಸತ್ಯ ಈ ರಾಜ್ಯದಲ್ಲಿ ನಡೆದಿದೆ ಸತ್ಯ. ದೇವೇಗೌಡರನ್ನ, ಸುಮಲತನ್ನ ಬಿ ಜೆ ಪಿಯವರು ಈ ರೀತಿ ನಡೆಸ್ಕೋಬಾರ್ದಾಗಿತ್ತು. ನೋಡೋಣ ಏನಾಗ್ತದೆ. ಅವ್ರು ಅಬ್ಬಿಕೋ ತಪ್ಪಿಕೋ ಅಂದ್ಕೊಂಡಿರುವಾಗ ನಾವ್ಯಾಕೆ ಅವ್ರ ಮೈತ್ರಿ ಬಗ್ಗೆ ಮಾತಾಡಬೇಕು? ಅವ್ರು ಅಲ್ಲೇ ಕಂಟಿನ್ಯೂ ಆಗ್ತಾರ ಏನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ಅವ್ರಿಗೆ ಅನ್ಯಾಯ ಆಗಿರೋಂಥದ್ದು ಸತ್ಯ. ಪಾಪ ನಾನೊಂದು ಅಂಬರೀಷ್ ಅಣ್ಣ ಅವರ ಜೊತೆಯಲ್ಲಿದ್ದವನು, ಅವ್ರ ಕುಟುಂಬದಲ್ಲಿ ಊಟ ಮಾಡಿದ್ದೀನಿ. ನನ್ನ ಅನಿಸಿಕೆನ ವ್ಯಕ್ತಪಡಿಸೋದು ನನ್ನ ಧರ್ಮ, ನಾನು ವ್ಯಕ್ತಪಡಿಸಿ. ಧನ್ಯವಾದ. ಅಲ್ಲ, ಅದು ನನಗೆ ಸಂಬಂಧ ಇಲ್ಲದೆ ಇರೋದು. ಇವತ್ತು ಅವರು ದೇವೇಗೌಡರನ್ನ ಮತ್ತು ಅಂಬರೀಷ್ ಕುಟುಂಬವನ್ನು ನಡೆಸ್ಕೊಂಡಿದ್ದು ಮಂಡ್ಯಕ್ಕೆ ಮತ್ತು ಒಕ್ಕಲಿಗರ ಜನಾಂಗಕ್ಕೆ ಮಾಡಿದಂಥ ಭಾಳ ದೊಡ್ಡ ಅವಮಾನ ಇದು. ಅದು ಯಾವತ್ತು ಇವರು ಅವ್ರ ಜೊತೆ ಕೂಡ್ಕೊಂಡು ಒಂದು ಕೇಂದ್ರ ಮಂತ್ರಿ ಕೊಟ್ಟರು ಅವತ್ತಿಂದನೇ ಮಳೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಕೊನೆ ಮಳೆ ಯಾವತ್ತಾರ ಒಂದಿನ ಹೊಡಿತಾರೆ. ಇವತ್ತು ಅರ್ಧ ಮಳೆ ಹೊಡೆದಿದ್ದಾರೆ, ಇದು ಇನ್ನು ಕೊನೆ ಮಳೆನೂ ಹೊಡಿತಾರೆ. ಅದು ನೋಡೋಣ, ಅದು ಯಾವಾಗ ಹೊಡಿತಾರೆ ನೋಡೋಣ. ಬಟ್ ಇದು ಒಕ್ಕಲಿಗರಿಗೆ ಮಾಡಿದಂಥ ಭಾಳ ದೊಡ್ಡ ಅಪಮಾನ, ಅವಮಾನ. ಇದನ್ನು ನಾನು ತೀವ್ರವಾಗಿ BJPಯ ನಡೆಯನ್ನು ಖಂಡಿಸ್ತೀನಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.